10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ? 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಫಿಲ್ಮ್ ಚೇಂಬರ್ ವಿರುದ್ಧ ಕಾಂಗ್ರೆಸ್ ಓಪನ್ ವಾರ್. ಡಿಸಿಎಂ ಬಳಿಕ ಶಾಸಕ ಗಣಿಗ ರವಿ ವಾರ್ನಿಂಗ್. ರಶ್ಮಿಕಾ ಮಂದಣ್ಣ ವಿರುದ್ಧವೂ ಕಿಡಿ. ಉಭಯ ಸದನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಸುಗ್ರೀವಾಜ್ಞೆ ಗ್ಯಾರಂಟಿ ಯೋಜನೆಗಳಿಗೆ ಬಹುಪರ. ಭ್ರಷ್ಟಾಚಾರ ಕೇಸ್ಗಳ ತಾರ್ಕಿಕ ಅಂತ್ಯದ ಭರವಸೆ. ಮುಂದಿನ ಸಿಎಂ ಡಿಕೆಶಿ. ಮೊಯ್ಲಿ ಹೇಳಿಕೆಗೆ ಬಿಜೆಪಿ ವ್ಯಂಗ್ಯ. ಡಿಕೆಶಿಗೆ ಇದ್ದ ಅವಕಾಶವೂ ಹೋಯ್ತು. ಛಲವಾದಿ ಟೀಕೆ. ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್. ಮಲ್ಲತ್ತಹಳ್ಳಿ ಕೆರೆ ಅಭಿವೃದ್ಧಿ ಹಣ ನುಂಗಿದ ಆರೋಪ. ಕುವೆಂಪು ಪಾರ್ಕ್ನಲ್ಲಿ ವಿಶೇಷ ಅಭಿಯಾನ. ಯಾದಗಿರಿಯಲ್ಲಿ ಕೃಷ್ಣಾ ನದಿ ಒಡಲಿಗೆ ಕನ್ನ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ದಂಧೆಕೋರರು. ಹಗಲು ರಾತ್ರಿ ಕದ್ದು ಮುಚ್ಚಿ ಮರಳು ಸಾಗಾಟ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಬೆಳಗಾವಿ ಉಳಿವಿಗಾಗಿ ಕನ್ನಡ ಸಂಘಟನೆಗಳ ಹೋರಾಟ ಮುಂದುವರೆದಿದೆ. ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ರಾಜಭವನ ಚಲೋಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅನ್ನೋದು ವಾಟಾಳ್ ನಾಗರಾಜ್ ಅವರ ಒಂದು ಹಂಬಲ, ಅವರ ಒಂದು ಮುಂದಿನ ಹೆಜ್ಜೆ. ಬೆಳಗಾವಿ ಉಳಿವಿಗಾಗಿ ಮಾರ್ಚ್ 22ನೇ ತಾರೀಕಿನ ಬಂದ್ ಮಾಡಬೇಕು ಅಂತ ಈಗ ಆ ಹೋರಾಟದ ಮೊದಲ ಹಂತದ ಹೋರಾಟವಾಗಿ ಕನ್ನಡ ಪರ ಸಂಘಟನೆ ರಾಜಭವನ ಚಲೋಗೆ ಕರೆ ಕೊಟ್ಟಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಜಭವನಕ್ಕೆ ಮುತ್ತಿಗೆ ಹಾಕುವಂತದ್ದು. ಬೆಳಗಾವಿ ಉಳಿಸಿ, ಎಂಇಎಸ್ ಪುಂಡರನ್ನ ನಿಷೇಧಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗೂ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಶ್ರೀಪಾದ್ ಪಾಟೀಲ್, ಕನ್ನಡ ಸಂಘಟನೆಗಳು, ಅದರಲ್ಲೂ ವಾಟಾಳ್ ನಾಗರಾಜ್ ಕರ್ನಾಟಕದ ಅತ್ಯಂತ ಹಿರಿಯ ಕನ್ನಡ ಹೋರಾಟಗಾರ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಅಂಥ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈಗ ಮುಂದಿನ ಹಂತದ ಹೋರಾಟಕ್ಕೆ ಸಂಘಟನೆಗಳು ಸಜ್ಜಾಗಿದೆ.